ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲ ಖಂಡಿತವಾಗ್ಲೂ ಅಲ್ಲಲ್ಲ ನೀವೇನು ಅನ್ಕೋಬೇಡಿ. ನಾವು ಬಂದಿರೋದೇ ಅದಕ್ಕೆ ಜೀವನಕ್ಕೆ ಒಂದು ಅವ್ರಿಗೆ ಶಿಕ್ಷೆ ಆಗ್ಲಿ, ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ. ಯಾಕಂದ್ರೆ ನಾವು ಪೊಲೀಸ್ ಅಧಿಕಾರಿಗಳು ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರೆ. ಆಗ್ಲಿ, ನಾವು ನಿಮಗೆ ನಮ್ಮ ಚಿತ್ರೋದ್ಯಮದಿಂದ ನಿಮಗೆ ಒಂದು ಸಾಂತ್ವನ ಹೇಳೋದಕ್ಕೆ, ಧೈರ್ಯ ತುಂಬೋದಕ್ಕೆ ಬಂದಿದ್ದೀವಿ ಹೊರತು ಬೇರೆ ಇನ್ಯಾವುದಕ್ಕೂ ನಾವು ಬಂದಿಲ್ಲ. ನೀವು ನಿಮ್ಮ ಆರೋಗ್ಯ ನಮ್ಮಿಂದ ಬಿಟ್ಟು ಹೋದ ಈಗ ನೀವು ಮುಖ್ಯ, ನಿಮ್ಮ ಆರೋಗ್ಯವನ್ನು ಅದೇ ಅದನ್ನೇ ಹೇಳ್ತಾ ಇದ್ದೀನಿ. ತುಂಬಾ ಕ್ಲಾಸ್ಮೇಟ್ಸ್ ಸರ್, ಸುರೇಶ್ ಅಣ್ಣ ನಾವು ಸರ್ ಎಲ್ಲ ಇದ್ದೀನಿ ಸರ್. ಅಲ್ಲ, ಅವ್ರು ಹೇಳ್ದಂಗೆ ನೀವು ಸಾಂತ್ವನ ಹೇಳಕ್ ಬಂದಿದ್ದೀವಿ, ನಮಗೆ ಧೈರ್ಯ ಬರ್ತದೆ. ಮಾನವೀಯತೆ ಇದೆ, ಮನುಷ್ಯತ್ವ ಇದೆ, ವಾಸ್ತವಿಕದ ಅರ್ಥ ಆಗಿದೆ. ಯಾವುದೇ ಕಾರಣಕ್ಕೂ ಹೋರಾಟ ಮಾಡಲ್ಲ, ಕಾನೂನು ದೊಡ್ಡವರಲ್ಲ, ನ್ಯಾಯ ಕೊಡಿಸ್ಬೇಕು ಅಂತ ಬಂದ್ರೆ ನಾವು ಕಾನೂನು ಏನಿದೆಯೋ ಅದನ್ನ ಪಾಲನೆ ಮಾಡುವಂತವ್ರು ನಾವೆಲ್ಲರೂ. ಮೊನ್ನೆ ಬರ್ತೀವಿ ಅಂದ್ರೆ ನಾವು ಬೇರೆ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟಿದ್ವಿ ಬೆಂಗಳೂರಲ್ಲಿ, ಆದ್ರಿಂದಾನೇ ನಾವು ಅಲ್ಲಿ ಬಂದಿದ್ದು ನನಗೆ ನೆನ್ನೆ ಗೊತ್ತಾಯ್ತು. ಉದ್ದೇಶ ಅದೇ ಸರ್, ನೀನು ಇರ್ಲಿಲ್ಲ, ನಿಮಗೆ ಇದನ್ ಮಾಡ್ಬೇಕು ನನಗೆ ಅಲ್ಲೇ ಗೊತ್ತಾಯ್ತು. ಹೇಳಿದ್ರು ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟಿದ್ವಿ ನಾವು ಆಗ್ಲೇ. ನಾನು ಹೇಳಿದ್ರು ಬಂದಿದ್ರು. ಇವರು ಮಾಜಿ ಅಧ್ಯಕ್ಷರು ನಾವೆಲ್ಲ ಒಂದ್ ನಿಮಿಷ, ನಾವೆಲ್ಲ ಚಿತ್ರರಂಗದವರು, ಇಡೀ ಚಿತ್ರರಂಗದ ಪರವಾಗಿ ಕೊರಕ್ ಬಂದಿದ್ದೀವಿ. ಇಡೀ ಚಿತ್ರರಂಗದ ಪರವಾಗಿ ಕ್ಷಮೆ ಕೊರಕ್ ಬಂದಿದ್ದೀವಿ. ತಪ್ಪಿತಸ್ಥರಿಗೆ ಖಂಡಿತ ಆದ್ರೆ ನಿಜ ಜೀವನದಲ್ಲಿ ಆಗಿರೋದು ಚಿತ್ರ ಫೀಲ್ಡ್ಗೆ ಕೆಟ್ಟ ಅಪಮಾನ ಬಂದಂಗೆ ಆಗಿದೆ. ಆದ್ರೂ ಕೂಡ ನಾವು ಆ ರೀತಿ ಭಾಷೆಯಲ್ಲಿ ಎಲ್ಲಾ ಚಿತ್ರರಂಗ ಆ ರೀತಿ ಸಾಧ್ಯ ಇಲ್ಲ. ಹಂಗಾದ್ರೆ ದಿನ 100,000 ಕೊಲೆ ಆಗ್ಬೇಕಾಯ್ತು. ಬರೀ ಮೆಸೇಜ್ಗೋಸ್ಕರ ಈ ತರ ಮಾಡೋದಾದ್ರೆ 1000 ಕೊಲೆ ಆಗ್ಬೇಕಾಯ್ತು. ಈಗ ನೋಡಿ, ನೀವೊಂದು ಮಾತು ಹೇಳಿದ್ರಿ, ನನ್ನ ಮಗ ಸತ್ತ, ಆದ್ರೆ ಇಂಥ ಈ ರೀತಿ ನನ್ನ ಮಗನ ಸಾಯಿಸಿದ್ರಲ್ಲ ಅಂತ ಹೇಳಿದ್ರಲ್ಲ, ನಮಗೆ ಅವ್ರ ಕೆರಳು ಕಿತ್ತು ಬರುತ್ತೆ. ಯಾವುದೇ ಕಾರಣದಲ್ಲೂ ನಾವು ನಿಮಗೆ ಸಾಂತ್ವನ ಹೇಳಕ್ ಬಂದಿದ್ವಿ. ಧೈರ್ಯವಾಗಿರಿ, ನಾವೆಲ್ಲ ನಿಮ್ಮ ಜೊತೆ, ಇಡೀ ಚಿತ್ರರಂಗ ನಿಮ್ಮ ಜೊತೆ. ಅದ್ರ ಬಗ್ಗೆ ಎರಡು ಮಾತು ದೊಡ್ಡವರ ಮಾತಾಡೋದು ಪರವಾಗಿ ಕ್ಷಮೆ ಕೇಳ್ತಿದ್ದ ಮಾತು, ಅದಕ್ಕಿಂತ ದೊಡ್ಡ ವರ್ಡ್ ನಮ್ಮ ಹತ್ರ ಇಲ್ಲ. ನಾವು ನಿಮ್ಗೆ ಹಿಂದೆ ನಾವಿದ್ದೀವಿ. ಈ ವಿಚಾರದಲ್ಲಿ ಯಾವತ್ತೂ ನಾವು ಇದೊಂದೇ ವಿಚಾರಕ್ಕೆ ಬಂದಿದ್ದೆ, ಯಾವುದೇ ಕಾರಣ ಯಾವುದೇ ವಿಚಾರಕ್ಕೂ ನಾವು ಬಂದಿಲ್ಲ. ಅಣ್ಣ, ನಿಮ್ ತಲೆಗೆ ಒಂದ್ ಸ್ವಲ್ಪ ದಿನ ಬೇರೆ ಇತ್ತು. ಏನಪ್ಪಾ ಅಂದ್ರೆ ಬಂದು ಸರಿ ಮಾಡೋ ಪ್ರಯತ್ನ ಪಡ್ತಾರ. ಆ ಪ್ರಯತ್ನಕ್ಕೆ ಬಂದವರು ಯಾರೂ ಬಂದಿಲ್ಲ. ಒಂದ್ ಸ್ವಲ್ಪ ತಲೆಗೆ ಇಟ್ಕೊಂಡ್ಬಿಟ್ಟು ಇಲ್ಲ, ಸುರೇಶ್ ಅಣ್ಣವ್ರು ನನ್ನ ಫೋನ್ ನಲ್ಲಿ ಹೇಳಿದ್ರು, ಈ ತರ ಇದೀನಿ, ಬರ್ತಾ ಇದೀನಿ ಅಂತ. ಬಹಳ ಧೈರ್ಯ ಬಂದ್ಬಿಟ್ಟಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮಗೂ ಅಕ್ಕ ತಂಗಿರುತ್ತೆ, ಇದೆ, ಅರ್ಥ ಮಾಡ್ಕೊಂಡು, ವಾಸ್ತವಿಕ ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡೋದಲ್ಲ, ಮನಸ್ಸು ಪಡ್ಬೇಕು. ಅಂಗಾಂಗ ಉಳಿಸಿಲ್ಲ ಸರ್, ಎದೆ ಪುಡಿಯಾಗಿ ಫೋನ್ ಮಾಡಿ ಅಳಕ್ಕೆ ಶುರು ಮಾಡಿದ್ರು ಸರ್. ಬಟ್ ಟೆರರಿಸ್ಟಿಗೂ ಈ ತರ ಮಾಡಿಲ್ಲ. ಆ ತರ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಎಷ್ಟು 40 ಯಾರು ದೊಡ್ಡವ್ರು ನಾವೆಲ್ಲ ಆಟ ಆಡಿದ್ರು ಸರ್ ಒಟ್ಟಿಗೆ. ಪೇರೆಂಟ್ಸ್ ಮಾಡ್ಬೋದಿತ್ತಲ್ಲ ಸರ್. ಇದೆಲ್ಲ ಬಿಟ್ಟಿದ್ದು ಅಮಾನುಷವಾಗಿ ಮಾಡಿದ್ದೀನಿ. ಮುಂದೆ ಆ ಮಗುಗೆ ಏನ್ ಮಾಡ್ತಾರೆ
ಎಲ್ಲ ದೊಡ್ಡವರಿದ್ದೀರಿ, ತಾವೇ ತೀರ್ಮಾನ ಮಾಡಬೇಕು. ಸರ್ ಸ್ವಲ್ಪ ಅವ್ರಿಗೆ ಜಾಗ ಮಾಡಿ ಕೊಡ್ತೀವಿ ಅಂತ ಹೇಳ್ಬೇಡ ಅಂತ. ಕೊಡ್ತೀವಿ ಅಂತ ಹೇಳ್ಬೇಡ. ನೋಡ್ರಿ ಆ ಕಡೆ ಸ್ವಲ್ಪ ನೀವು ಅಲ್ಲೇ ಇರಿ, ಬರ್ರಿ. ಅಲ್ಲ, ಮುಂದೆ ಬರ್ರಿ. ಈಗ ನಿಮ್ಮ ಮನೇಲಿ ಷಡಕ್ಷರಿ ಸರ್ ಈಗ ಇಲ್ಲೇ ಸಮುದ್ರದಲ್ಲೇ ಅದಕ್ಕೋಸ್ಕರ ಲೀಕೇಜ್ ಆಗ್ಬಾರ್ದು. ಅದು ಅವ್ರಿಗೆ ಮಗುಗೆ ಅವ್ರ ಜೀವನಕ್ಕೆ ಸದ್ಬಳಕೆ ಆಗೋದು. ಸದ್ಬಳಕೆ ಬೇರೆ ಥರ ಆಗೋದಕ್ಕೆ ನಾವು ಅವ್ರಿಗೆ ಅವಕಾಶ ಕೊಡೋದು. ಇನ್ನೂ ಕೂಡ ನಮ್ಮ ಓನ್ಲಿ ಡೀಟೇಲ್ಸ್ ಗೊತ್ತಿರಲ್ಲ. ತಂದೆ ತಾಯಿಗಳು ನೋಡ್ಕೋಬೇಕು, ಅವ್ರದ್ದು ನೋಡ್ಬೇಕು. ಅವ್ರಿಗೂ ಒಬ್ಬನೇ ಮಗ ಇರೋದು, ಅವ್ರದ್ದು ಚಿಂತನೆ ಕೂಡ ನಾವು ಮಾಡಬೇಕು. ವಯಸ್ಸಾಗಿ ತಂದೆ ತಾಯಿಗಳಿಗೆ ಹೌದಾ ಸರ್? ನೋಡಮ್ಮ, ಇವಾಗ ನೀನು ಧೈರ್ಯವಾಗಿ ಅವ್ರಿಗೆ ನೀನು ಧೈರ್ಯ, ನೀನು ಚಿಕ್ಕವಳು, ಅವರನ್ನ ಚೆನ್ನಾಗಿ ನೋಡ್ಕೊ. ಭಗವಂತ ಹೆಂಗೋ ಕೊಡ್ತಾನೆ, ಅವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳೋದು. ನಾವಂತೂ ಈಗ ನಿಮಗೆ ಸದ್ಯಕ್ಕೆ ನಾವು ಈಗ ಬಂದು ನಿಮಗೆ ಸಾಧ್ಯ